ಫೆಬ್ರವರಿ 3, 2020 ಮಾರ್ಕೆಟ್ ಅಲ್ಲಿ ಕುಸಿತ ಕಾಣ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಕೋವಿಡ್-19 ಬಂದ್ಬಿಟ್ಟಿದೆ, ಇನ್ನೇನ್ ಸ್ಟಾಕ್ ಮಾರ್ಕೆಟೇ ಇರಲ್ವೇನೋ ಅನ್ನೋ ಒಂದು ಲೆವೆಲ್ಗೆ ಜನಗಳ ಎಮೋಷನ್ಸ್ ಅಥವಾ ಇನ್ವೆಸ್ಟರ್ಸ್ ಗಳ ಎಮೋಷನ್ಸ್ ಅವತ್ತಿನ ಕಂಡೀಷನ್ ಇತ್ತು. ಬಟ್ ನಮ್ಮೆಲ್ಲರಿಗೂ ಗೊತ್ತಿದೆ, ಅದಾದ್ಮೇಲೆ ಇಮಿಡಿಯೇಟ್ಲಿ ಮಾರ್ಕೆಟ್ ವಿ ಶೇಪ್ ಅಲ್ಲಿ ರಿಕವರಿ ಕಾಣುತ್ತೆ. ಎಷ್ಟು ಫಾಸ್ಟ್ ಆಗಿ ಬಿತ್ತು ಅಷ್ಟೇ ಫಾಸ್ಟ್ ಆಗಿ ಮಾರ್ಕೆಟ್ ತನ್ನ ಹೈ ಅನ್ನ ಬ್ರೇಕ್ ಮಾಡೋದ್ರ ಮೂಲಕ ಮತ್ತೆ ಹೊಸ ಹೈ ಅನ್ನ ಕ್ರಿಯೇಟ್ ಮಾಡುತ್ತೆ. ಎಷ್ಟೋ ಜನ ಇನ್ವೆಸ್ಟರ್ಸ್ ಗಳು ಈ ರೀತಿಯಾದ ಸಮಯದಲ್ಲಿ ಆಶ್ಚರ್ಯ ಕಂಡಿದ್ದು ಉಂಟು. ಸೊ ಮಾರ್ಕೆಟ್ ಅಲ್ಲಿ ಸುಮಾರು ರೀತಿಯಾದಂತಹ ಎಮೋಷನ್ಸ್ ಗಳು ಏನಿದೆಯೋ ಇದ್ದೇ ಇರುತ್ತೆ. ಆಬ್ವಿಯಸ್ಲಿ ಈ ಒಂದು ಏರುಪೇರಿನ ಜಂಜಾಟ ಮಾರ್ಕೆಟ್ ಅಲ್ಲಿ ಯಾವತ್ತಿಗೂ ತಪ್ಪಿರೋದಲ್ಲ. ಬಟ್ ಈ ರೀತಿಯಾದಂತಹ ವಿಷಯಗಳಲ್ಲಿ ಸ್ಮಾರ್ಟ್ ಇನ್ವೆಸ್ಟರ್ಸ್ ಗಳು ಏನ್ ಮಾಡ್ತಾರೆ, ಐಡಿಯಲಿ ಮಾರ್ಕೆಟ್ ಕ್ರಾಶ್ ಆಗೋ ಸಮಯದಲ್ಲಿ ಅಥವಾ ಮಾರ್ಕೆಟ್ ಬೀಳ್ತಕ್ಕಂತಹ ಸಮಯದಲ್ಲಿ ಇನ್ವೆಸ್ಟ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾರೆ, ಬೆಸ್ಟ್ ಗ್ರೋತ್ ಆಪರ್ಚುನಿಟಿ ಇರತಕ್ಕಂತಹ ಸ್ಟಾಕ್ಸ್ ಗಳನ್ನ ಹುಡುಕೊಂಡು. ದಿಸ್ ಎಕ್ಸಾಕ್ಟ್ಲಿ ದ ಪರ್ಪಸ್ ಇವತ್ತಿನ ವಿಡಿಯೋ ಮಾಡ್ತಾ ಇರತಕ್ಕಂಥದ್ದು. ಕೋವಿಡ್-19 ಲೆವೆಲ್ ಅಂದ್ರೆ ಫೆಬ್ರವರಿ 3, 2020 ಕ್ಲೋಸಿಂಗ್ ಇಂದ ಇವತ್ತಿನ ಕ್ಲೋಸಿಂಗ್ ಅಂದ್ರೆ 8 ಜುಲೈ 2022 ಒಂದು ಕ್ಲೋಸಿಂಗ್ ಡೇಟ್ ಗೆ ಕಂಪೇರ್ ಮಾಡಿ ನೋಡೋದಾದ್ರೆ ಯಾವ ಸ್ಟಾಕ್ಸ್ ಗಳು ಬಿದ್ದಿದೆಯೋ, ತುಂಬಾ ಬಿದ್ದಿದೆಯೋ, ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ, ಯಾವ ಸ್ಟಾಕ್ಸ್ ಗಳು ಜಾಸ್ತಿ ಬಿದ್ದಿದೆಯೋ ಅಷ್ಟೇ ಅಲ್ಲ ಆ ಸ್ಟಾಕ್ಸ್ ಗಳಿಗೆ ಪೊಟೆನ್ಶಿಯಲ್ ಇದೆಯಾ ಅಥವಾ ಗ್ರೋತ್ ಪೊಟೆನ್ಶಿಯಲ್ ಇದೆಯೋ ಆ ರೀತಿಯಾದಂತಹ ಟಾಪ್ 5 ಸ್ಟಾಕ್ಸ್ ಗಳ ಬಗ್ಗೆ ನಾನು ಮಾಹಿತಿ ಕೊಡಕ್ಕೆ ಹೋಗ್ತಾ ಇದ್ದೀನಿ. ಬಟ್ ಇವಾಗ ಕೇಳಬಹುದು, ಟಾಪ್ ಸ್ಟಾಕ್ಸ್ ಗ್ರೋತ್ ಸ್ಟಾಕ್ಸ್ ಹೆಂಗ್ ಐಡೆಂಟಿಫೈ ಮಾಡಿದ್ರಿ ಸರ್? ಯಾವ ಕಂಪನೀಸ್ ಗಳು ಪ್ರೀ ಕೋವಿಡ್ ಲೆವೆಲ್ ಇಂದ ಅಥವಾ ಕೋವಿಡ್ ಲೆವೆಲ್ ಇಂದ ಜಾಸ್ತಿ ಬಿದ್ದಿದೆಯೋ ಹಾಗೆ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಏನಿದೆಯೋ ಅದು 5,000 ಕೋಟಿಗಿಂತ ಜಾಸ್ತಿ ಇರಬೇಕು. ರಿಟರ್ನ್ ಆನ್ ಈಕ್ವಿಟಿ, ಸೊ ಬೇಸಿಕಲಿ ಈಕ್ವಿಟಿ ಮೇಲೆ ಎಷ್ಟು ರಿಟರ್ನ್ ಬಂತು ಅಂತ ಇಂಡಿಕೇಟ್ ಮಾಡ್ತಕ್ಕಂತಹ ನಂಬರ್ 15% ಗಿನ್ನ ಜಾಸ್ತಿ ಇರಬೇಕು. ಅಷ್ಟೇ ಅಲ್ಲ, ಕಂಪನಿಯ ಹಣೆ ಬರಹವನ್ನ ಡಿಸೈಡ್ ಮಾಡ್ತಕ್ಕಂತಹ ನಂಬರ್ ಸೇಲ್ಸ್ ಏನಿದೆಯೋ ಸೇಲ್ಸ್ ಇನ ಗ್ರೋತ್ ಮಿನಿಮಮ್ 10% ಏನಾದರೂ ಆಗಿರಬೇಕು ಕಳೆದ 5 ವರ್ಷದಲ್ಲಿ. ಹಾಗೆ ಡೆಟ್ ಟು ಈಕ್ವಿಟಿ, ಸಾಲವನ್ನ ಇಂಡಿಕೇಟ್ ಮಾಡ್ತಕ್ಕಂತಹ ನಂಬರ್ 1ಕ್ಕಿಂತ ಕೆಳಗಡೆ ಇರತಕ್ಕಂತಹ ಟಾಪ್ 5 ಸ್ಟಾಕ್ಸ್ ಗಳನ್ನ ನಿಮ್ಮ ಹತ್ರ ಡಿಸ್ಕಷನ್ ಮಾಡಕ್ ಹೋಗ್ತಾ ಇದ್ದೀನಿ. ಮುಂದುವರೆದಕ್ಕಿಂತ ಮುಂಚೆ ಇನ್ ಕೇಸ್ ನಿಮ್ಮಲ್ಲಿ ಯಾರಾದರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋಸ್ ಗಳನ್ನ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡಿ ನಮ್ಮ ಕಡೆಯಿಂದ ರೆಗ್ಯುಲರ್ ಅಪ್ಡೇಟ್ಸ್ ವಿತ್ ಪ್ರಿಯಾರಿಟಿ ನಿಮಗೆ ಸಿಗಬೇಕು ಅಂತಂದ್ರೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಮ್ಮಲ್ಲಿ ಇಷ್ಟ ಇರತಕ್ಕಂತಹ ಮೊದಲನೇ ಕಂಪನಿ ಬಂದು ಸುದರ್ಶನ್ ಅಂತ ಹೇಳ್ಕೊಂಡು ಇವತ್ತಿನ ಮಟ್ಟಿಗೆ ಪೊಲ್ಯೂಷನ್ ಕಂಟ್ರೋಲ್ ಇಕ್ವಿಪ್ಮೆಂಟ್ಸ್ ಗಳು ಹಾಗೆ ಪ್ಲಾಸ್ಟಿಕ್ಸ್ ಹಾಗೆ ಕೋಟಿಂಗ್ಸ್ ಇರಬಹುದು, ಇಂಕ್ಸ್ ಗಳಿರಬಹುದು ಅಥವಾ ಕಾಸ್ಮೆಟಿಕ್ಸ್ ರಿಲೇಟೆಡ್ ಕಂಪನಿ ಇವತ್ತಿನ ಮಟ್ಟಿಗೆ ಕೆಲಸ ಮಾಡ್ತಾ ಇದೆ ಆರ್ಗ್ಯಾನಿಕ್ ಹಾಗೆ ಇನ್ಆರ್ಗಾನಿಕ್ ಸೆಗ್ಮೆಂಟ್ ಅಲ್ಲಿ. ಇವತ್ತಿನ ಕಂಡೀಷನ್ಗೆ ಕಂಪನಿ ಪ್ರೀ ಕೋವಿಡ್ ಲೆವೆಲ್ ಇಂದ ಆಲ್ಮೋಸ್ಟ್ 6.93% ನಷ್ಟು ಕೆಳಗಡೆ ಬಿದ್ದಿರುತ್ತೆ. ಕಂಪನಿಯಲ್ಲಿ ಫಿನಾನ್ಷಿಯಲ್ 2020 ಇಂದ 23 ವರೆಗೂ ಸುಮಾರು 750 ಕೋಟಿಗಳ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಂದ್ರೆ ಕ್ಯಾಪೆಕ್ಸ್ ರಿಕ್ವೈರ್ಮೆಂಟ್ ಅನ್ನು ತಗೊಂಡಿತ್ತು. ಅದರಲ್ಲಿ 455 ಕೋಟಿಗಳಷ್ಟು ವ್ಯಾಲ್ಯೂ ಅನ್ನ ಆಲ್ರೆಡಿ ಕಂಪನಿ ಕಮರ್ಷಿಯಲೈಸ್ ಮಾಡಿದೆ. ಅಷ್ಟೇ ಅಲ್ಲ, ಸುಮಾರು 310 ಕೋಟಿಗಳಷ್ಟು ವ್ಯಾಲ್ಯೂವನ್ನ ಲಾಸ್ಟ್ ಇಯರ್ ಅಲ್ಲಿ ಕಮರ್ಷಿಯಲೈಸ್ ಮಾಡಿದೆ. ಹಾಗೆ ಈ ವರ್ಷಕ್ಕೆ 150 ಕೋಟಿಗಳಷ್ಟು ಪ್ಲಾನ್ ಅನ್ನ ಕ್ಯಾಪೆಕ್ಸ್ ಅಲ್ಲಿ ಕಂಪನಿ ಇಟ್ಕೊಂಡಿರುತ್ತೆ. ಸೊ ಯಾವಾಗೆಲ್ಲ ಈ ರೀತಿಯಾದಂತಹ ಕ್ಯಾಪೆಕ್ಸ್ ರಿಕ್ವೈರ್ಮೆಂಟ್ಸ್ ಗಳು ಅಥವಾ ಹೊಸದಾಗಿ ತನ್ನ ಒಂದು ಪ್ರಾಡಕ್ಟ್ಸ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮೇಲೆ ಈ ರೀತಿಯಾದಂತಹ ವಿಷಯಗಳಿಗೆ ಸ್ಪೆಂಡ್ ಮಾಡ್ತಾ ಇದೆ ಕಂಪನಿ ಅಂತಂದ್ರೆ ಇವರ ಪ್ರಾಡಕ್ಟ್ ಪೋರ್ಟ್ಫೋಲಿಯೋನ ಜಾಸ್ತಿ ಮಾಡ್ತಕ್ಕಂತಹ ಪಾಸಿಬಿಲಿಟೀಸ್ ಇರುತ್ತೆ. ಅಷ್ಟೇ ಅಲ್ಲ, ಇವರ ಬಿಸ್ನೆಸ್ ಅನ್ನ ನೆಕ್ಸ್ಟ್ ಲೆವೆಲ್ಗೆ ಎಕ್ಸ್ಪ್ಯಾಂಡ್ ಮಾಡ್ತಕ್ಕಂತಹ ಚಾನ್ಸಸ್ ಕೂಡ ಇರುತ್ತೆ. ಆ ಒಂದು ನಿಟ್ಟಿನಲ್ಲಿ ಕಂಪನಿ ಬೆಳೆಯೋದ್ರ ಕಡೆಗೆ ತನ್ನ ಗಮನವನ್ನು ಹರಿಸ್ತಾ ಇದೆ ಅನ್ನೋದನ್ನ ನಾವಿಲ್ಲಿ ಈಸಿಯಾಗಿ ಗಮನಿಸಬಹುದು. ಹಾಗೆ ಕಂಪನಿಗೆ ಇರತಕ್ಕಂತಹ ಮೇಜರ್ ಡಿಸ್ಅಡ್ವಾಂಟೇಜ್ ಅಂತಂದ್ರೆ ಇವತ್ತಿನ ಕಂಡೀಷನ್ಗೆ ಇವ್ರಿಗೆ ಬೇಕಾಗಿರ್ತಕ್ಕಂತಹ ರಾ ಮಟೀರಿಯಲ್ಸ್ ಏನಿದೆಯೋ ಅದರಲ್ಲಿ 30% ನಷ್ಟು ರಿಕ್ವೈರ್ಮೆಂಟ್ ಇಂಪೋರ್ಟ್ ಮೇಲೆ ಇರುತ್ತೆ. ಅಂದ್ರೆ ಇಂಪೋರ್ಟ್ ಮೇಲೆ ಜಾಸ್ತಿ ಡಿಪೆಂಡೆನ್ಸಿ ಇದೆ ಇವ್ರದ್ದು ರಾ ಮಟೀರಿಯಲ್ ರಿಸೀವ್ ಮಾಡ್ಕೊಳ್ಳೋದ್ರಲ್ಲಿ ಅಂತ ಹೇಳ್ಬೋದು. ಇದು ಒನ್ ಆಫ್ ದ ಮೇಜರ್ ಥ್ರೆಟ್ ಆಗಿರುತ್ತೆ. ಆ ದೇಶಗಳಲ್ಲಿ ಅಥವಾ ಎಲ್ಲಿಂದ ಇವ್ರು ಇಂಪೋರ್ಟ್ ಮಾಡ್ಕೊಳ್ತಾ ಇರೋದು ಅಲ್ಲಿ ಪಾಲಿಸೀಸ್ ಚೇಂಜ್ ಆದ್ರೆ ಅಥವಾ ಯಾವುದೇ ಒಂದು ಸಿಚುವೇಶನ್ ಕೂಡ ಡಿಪೆಂಡೆನ್ಸಿ ಬೇರೆ ಕಡೆಗೆ ಇದೆ ಅಂತಂದ್ರೆ ಡೆಫಿನೆಟ್ಲಿ ಅದೊಂದು ಥ್ರೆಟ್ ಆಗಿರುತ್ತೆ ಕಂಪನಿಗೆ. ಇದೇ ಒನ್ ಆಫ್ ದ ಮೇಜರ್ ಡಿಸ್ಅಡ್ವಾಂಟೇಜ್ ಅಂತ ಹೇಳ್ಬೋದು. ಸುದರ್ಶನ್ ಕೆಮಿಕಲ್ಸ್ ನ ಫಿನಾನ್ಷಿಯಲ್ಸ್ ನ ಅರ್ಥ ಮಾಡ್ಕೊಳ್ಳೋಣ. ಇವಾಗ ಸದ್ಯಕ್ಕೆ ಸುದರ್ಶನ್ ಕೆಮಿಕಲ್ಸ್ 438 ಟ್ರೇಡ್ ಆಗ್ತಾ ಇದೆ. ಪ್ರೈಸ್ ಟು ಅರ್ನಿಂಗ್ ರೇಷಿಯೋ 23.32, ಡೆಟ್ ಟು ಇಕ್ವಿಟಿ 0.99, ಹಾಗೆ ಕಳೆದ 5 ವರ್ಷದಲ್ಲಿ 11.42% ನಷ್ಟು ಸೇಲ್ಸ್ ಅಲ್ಲಿ ಕಂಪೌಂಡೆಡ್ ಗ್ರೋತ್ ಕಂಡಿದೆ ಕಂಪನಿ. ರಿಟರ್ನ್ ಆನ್ ಈಕ್ವಿಟಿ 16.49 ಆಗಿರುತ್ತೆ. ಕಳೆದ 1 ವರ್ಷದಲ್ಲಿ -42.9 ನಷ್ಟು ನೆಗೆಟಿವ್ ರಿಟರ್ನ್ ಹೂಡಿಕೆದಾರರಿಗೆ ಕೊಟ್ಟಿದ್ರೆ ಕಳೆದ 5 ವರ್ಷದಲ್ಲಿ ಸುಮಾರು 1.92% ನಷ್ಟು ಕಂಪೌಂಡೆಡ್ ಗ್ರೋತ್ ಅನ್ನ ಹೂಡಿಕೆದಾರರಿಗೆ ಈ ಕಂಪನಿ ಕೊಟ್ಟಿರುತ್ತೆ. ಇನ್ನ 200 ಡೇ ಮೂವಿಂಗ್ ಅವರೇಜ್ ಅಂತ ಹೇಳೋದಾದ್ರೆ ಸದ್ಯಕ್ಕೆ 520ರಲ್ಲಿ 200 ಡೇ ಮೂವಿಂಗ್ ಅವರೇಜ್ ಇರುತ್ತೆ. ಕರೆಂಟ್ ಮಾರ್ಕೆಟ್ ಪ್ರೈಸ್ ಬಂದು 438. ಸೊ 200 ಡೇ ಮೂವಿಂಗ್ ಅವರೇಜ್ ಕೆಳಗಡೆಗೆ ಇರೋದ್ರಿಂದ ನೆಗೆಟಿವ್ ಡೈರೆಕ್ಷನ್ ಅಥವಾ ಬೇರಿಶ್ ಮೂಮೆಂಟಮ್ ಈ ಒಂದು ಸ್ಟಾಕ್ ಅಲ್ಲಿ ಸದ್ಯಕ್ಕೆ ನಡೀತಾ ಇದೆ ಅಂತ ಹೇಳ್ಬೋದು. 200 ಡೇ ಮೂವಿಂಗ್ ಅವರೇಜ್ ಪ್ರಕಾರ RSI ಬಂದು 45.8, 40ರಿಂದ 60 ಬ್ಯಾಂಡ್ ಅಲ್ಲಿ ಇರೋದ್ರಿಂದ ನ್ಯೂಟ್ರಲ್ ಸೆಂಟಿಮೆಂಟ್ ಅಂತ ಹೇಳ್ಬೋದು. ಅಟ್ ದ ಸೇಮ್ ಟೈಮ್ ಇದು 40 ಕೆಳಗಡೆ ಏನಾದ್ರು ಕ್ರಾಸ್ ಆಗೋಕೆ ಶುರು ಆಯಿತು ಅಂತಂದ್ರೆ ನೆಗೆಟಿವ್ ಮೂಮೆಂಟಮ್ ಬರ್ತಕ್ಕಂತಹ ಚಾನ್ಸ್ ಈ ಕಂಪನಿ ಇರುತ್ತೆ. ವೆಲ್, ನಮ್ಮಲ್ಲಿ ಇಷ್ಟ ಇರತಕ್ಕಂತಹ ಎರಡನೇ ಕಂಪನಿ ಬಂದು ಮೆಟ್ರೋಪೊಲಿಸ್ ಹೆಲ್ತ್ ಕೇರ್ ಅಂತ ಹೇಳ್ಕೊಂಡು ಹೆಸರು ಹೇಳೋ ಪ್ರಕಾರ ಹೆಲ್ತ್ ಕೇರ್ ಇಂಡಸ್ಟ್ರಿಗೆ ಸಂಬಂಧಪಟ್ಟಿರತಕ್ಕಂಥದ್ದು ಹಾಸ್ಪಿಟಲ್ಸ್ ಅಂತ ಹೇಳ್ಬೋದು. ಫಿನಾನ್ಷಿಯಲ್ 2022 ಅಲ್ಲಿ ಸುಮಾರು 13.4 ಮಿಲಿಯನ್ಸ್ ನಷ್ಟು ಪೇಷಂಟ್ ಗಳನ್ನ ಟ್ರೀಟ್ ಮಾಡಿದ್ದಾರೆ. ಹಾಗೆ ಸುಮಾರು 25 ಮಿಲಿಯನ್ಸ್ ನಷ್ಟು ಟೆಸ್ಟ್ ಗಳನ್ನ ಇವರು ಮಾಡಿರ್ತಾರೆ ಇವರ ಸೆಂಟರ್ಸ್ ಗಳಿಂದ. ಹಾಗೆ ಪ್ರೀ ಕೋವಿಡ್ ಲೆವೆಲ್ ಇಂದ ಆಲ್ಮೋಸ್ಟ್ 12.19% ನಷ್ಟು ಕೆಳಗಡೆಗೆ ಇವತ್ತಿನ ಮಟ್ಟಿಗೆ ಸ್ಟಾಕ್ ಟ್ರೇಡ್ ಆಗ್ತಾ ಇದ್ರೆ ರೀಸೆಂಟ್ ದಿನಗಳ ಸುದ್ದಿಗಳ ಪ್ರಕಾರ ಅಂದ್ರೆ ಅಕ್ಟೋಬರ್ 2021ರಲ್ಲಿ ಹೈಟೆಕ್ ಲ್ಯಾಬ್ಸ್ ಜೋಡಿ ಇವರು ಮರ್ಜ್ ಆಗ್ತಾರೆ. ಇದು ಒನ್ ಆಫ್ ದ ಮೇಜರ್ ನ್ಯೂಸ್ ಆಗಿರುತ್ತೆ ಕಂಪನಿಲಿ. ಅಷ್ಟೇ ಅಲ್ಲ, ಸೌತ್ ಇಂಡಿಯಾದಲ್ಲಿ ಮೇಜರ್ ಕಂಟ್ರೋಲ್ ಅನ್ನು ತಗೊಳ್ತಕ್ಕಂಥ ಚಾನ್ಸಸ್ ನ ಇನ್ಕ್ರೀಸ್ ಮಾಡುತ್ತೆ ಈ ಮರ್ಜರ್ ಈ ಕಂಪನಿಗೆ. ಹಾಗೆ ನೀವು ಇಲ್ಲಿ ಗಮನಿಸ್ತಾ ಇರಬಹುದು ಸ್ಕ್ರೀನ್ ಮೇಲೆ ಆಲ್ಮೋಸ್ಟ್ 7% ನಷ್ಟು ಗ್ರೋತ್ ಕಂಪನಿಗೆ ನಾನ್ ಕೋವಿಡ್ ರೆವಿನ್ಯೂ ಅಂದ್ರೆ ಕೋವಿಡ್ ಗೆ ಸಂಬಂಧಪಟ್ಟಿಲ್ಲದೆ ಇರತಕ್ಕಂತಹ ರೆವಿನ್ಯೂ ಬಂದಿರುತ್ತೆ. ಇದ್ರ ಪ್ರಕಾರ ಈಸಿಯಾಗಿ ಗಮನಿಸುತ್ತೆ. ಬಿಕಾಸ್ ಕೋವಿಡ್ ಟೈಮ್ ಅಲ್ಲಿ ಎಲ್ಲರೂ ಪೇಷಂಟ್ಸ್ ಗಳಾಗಿದ್ರು,
ಮಾಡಿದ್ರು ಆ ಟೈಮಲ್ಲಿ ಆಲ್ಮೋಸ್ಟ್ ಹಾಸ್ಪಿಟಲ್ಸ್ ಗಳಿಗೆ ಒಳ್ಳೆ ರೆವೆನ್ಯೂ ಬಂದಿತ್ತು. ಬಟ್ ನಾನ್ ಕೋವಿಡ್ ರೆವೆನ್ಯೂ ಅಂತ ಸಪರೇಟ್ ಆಗಿನೇ ತೋರಿಸ್ತಾ ಇದೆ ಈ ಕಂಪನಿ. ಓವರ್ ಆಲ್ 7% ನಷ್ಟು ಗ್ರೋತ್ ಕಂಡಿದೆ. ಅಂದ್ರೆ B2C ಸೆಗ್ಮೆಂಟ್ ಅಲ್ಲಿ ಬಿಸ್ನೆಸ್ ಟು ಕ್ಲೈಂಟ್ಸ್ ಅಂತ ಹೇಳ್ಬೋದು ನಾವು ಈ ಒಂದು ಸೆಗ್ಮೆಂಟ್ ಅನ್ನ. ಈ ಸೆಗ್ಮೆಂಟ್ ಅಲ್ಲಿ ಕಸ್ಟಮರ್ ಗಳ ಅಥವಾ ಕ್ಲೈಂಟ್ಸ್ ಗಳ ಟ್ರಸ್ಟ್ ಕಂಪನಿ ಮೇಲೆ ಇರ್ತಕ್ಕಂಥದ್ದು ಅಥವಾ ಹಾಸ್ಪಿಟಲ್ ಮೇಲೆ ಇರ್ತಕ್ಕಂಥದ್ದು ಈಸಿಯಾಗಿ ನಮಗೆ ಇಲ್ಲಿ ಗೊತ್ತಾಗ್ತಾ ಇದೆ. ಇದೆಲ್ಲ ಕಂಪನಿಗೆ ಇರ್ತಕ್ಕಂಥ ಅಡ್ವಾಂಟೇಜ್ ಪಾಯಿಂಟ್ಸ್ ಗಳು ಅಂತ ಅಂದ್ರೆ COVID-19 ಆಲ್ಮೋಸ್ಟ್ ಇವತ್ತಿನ ಕಂಡೀಷನ್ಗೆ ಅಂದ್ರೆ ಲಾಸ್ಟ್ 1-2 ವರ್ಷದ ಕಂಪೇರ್ ಮಾಡಿ ನೋಡೋದಾದ್ರೆ ನಂಬರ್ಸ್ ಗಳು ಬಹಳ ಕಡಿಮೆ ಆಗಿದೆ ಇವತ್ತಿನ ಕಂಡೀಷನ್ಗೆ. ಸೊ ಹಾಗಾಗಿ ಅವತ್ತಿನ ಒಂದು ಸಿಚುವೇಶನ್ ಅಲ್ಲಿ ಬರ್ತಕ್ಕಂಥ ರೆವಿನ್ಯೂ ಏನಿದೆ ಇವತ್ತು ಬರ್ತಾ ಇಲ್ಲ ಈ ಕಂಪನಿಗೆ. ಅಫ್ಕೋರ್ಸ್ ಇದು ಒಂದು ಗುಡ್ ನ್ಯೂಸ್ ಆಗಿರುತ್ತೆ ಆಸ್ ಅ ಹ್ಯೂಮನ್ ಬೀಯಿಂಗ್ ಅಂತ ಹೇಳೋದಾದ್ರೆ, ಬಟ್ ಕಂಪನಿಯ ಬಿಸ್ನೆಸ್ ಪ್ರೊಫೈಲ್ಗೆ ಇದು ಡೆಫಿನೆಟ್ಲಿ ಹೊಡ್ತಾ ಬೀಳುತ್ತೆ. ಸೊ ಈ ರೀತಿಯಾದಂತಹ ಸಿಚುವೇಶನ್ಸ್ ಗಳನ್ನ ಮೀರಿ ಕಂಪನಿ ಯಾವ ರೀತಿ ಪರ್ಫಾರ್ಮ್ ಆಗುತ್ತೆ ಅನ್ನೋದನ್ನ ನಾವೆಲ್ಲ ಕಾದ್ ನೋಡಬೇಕಾಗಿದೆ. ಇವಾಗ ಕಂಪನಿಯ ಫಿನಾನ್ಷಿಯಲ್ ಮಾಹಿತಿನ ಅರ್ಥ ಮಾಡ್ಕೊಳ್ಳೋಣ. ಮೆಟ್ರೋಪೊಲಿಸ್ ಹೆಲ್ತ್ ಕೇರ್ ಸದ್ಯದ ಮಟ್ಟಿಗೆ 1445.3 ರಲ್ಲಿ ಟ್ರೇಡ್ ಆಗ್ತಾ ಇದ್ರೆ ಕರೆಂಟ್ ಮಾರ್ಕೆಟ್ ಪ್ರೈಸ್ ಟು ಅರ್ನಿಂಗ್ ರೇಷಿಯೋ 36.53 ಆಗಿರುತ್ತೆ. ಡೆಟ್ ಟು ಇಕ್ವಿಟಿ 0.43. ಹಾಗೆ ಕಳೆದ 5 ವರ್ಷದಲ್ಲಿ 17.66% ನಷ್ಟು ಸೇಲ್ಸ್ ಅಲ್ಲಿ ಕಾಂಪೌಂಡೆಡ್ ಗ್ರೋತ್ ಕಂಡಿದ್ರೆ ಕಂಪನಿ. ರಿಟರ್ನ್ ಆನ್ ಇಕ್ವಿಟಿ 25.44 ಆಗಿರುತ್ತೆ. ಹಾಗೆ ಕಳೆದ 1 ವರ್ಷದಲ್ಲಿ -49.62% ನಷ್ಟು ನೆಗೆಟಿವ್ ರಿಟರ್ನ್ ಹೂಡಿಕೆದಾರರಿಗೆ ಕಂಪನಿ ಕೊಟ್ಟಿದೆ. ಕಳೆದ 5 ವರ್ಷದಲ್ಲಿ ನಾವು ಡೇಟಾ ತೋರಿಸಿಲ್ಲ ಇಲ್ಲಿ ಬಿಕಾಸ್ ರೀಸೆಂಟ್ ಆಗಿ ಲಿಸ್ಟ್ ಆಗಿರತಕ್ಕಂತಹ ಸ್ಟಾಕ್ 200 ಡೇ ಮೂವಿಂಗ್ ಆವರೇಜ್ 2148. ಅಫ್ಕೋರ್ಸ್ ಪ್ರೆಸೆಂಟ್ ಪ್ರೈಸ್ ಇದಕ್ಕೆ ಕೆಳಗಡೆ ಇರೋದ್ರಿಂದ ನೆಗೆಟಿವ್ ಸೆಂಟಿಮೆಂಟ್ ಅನ್ನ ಇದು ಇಂಡಿಕೇಟ್ ಮಾಡುತ್ತೆ ಅಂತ ನಾವಿಲ್ಲಿ ಈಸಿಯಾಗಿ ಅರ್ಥ ಮಾಡ್ಕೋಬಹುದು. ಹಾಗೆ RSI 40ರಲ್ಲಿದೆ, ಅಂದ್ರೆ 40ರ ಕೆಳಗಡೆ ಏನಾದ್ರು ಕ್ರಾಸ್ ಆಯ್ತು ಅಂತಂದ್ರೆ ನೆಗೆಟಿವ್ ಮೂಮೆಂಟಮ್ ನ ಇಂಡಿಕೇಟ್ ಮಾಡುತ್ತೆ. ಇದು ಸದ್ಯಕ್ಕೆ 40ರಲ್ಲಿರೋದ್ರಿಂದ ಆಲ್ಮೋಸ್ಟ್ ನ್ಯೂಟ್ರಲ್ ಅಂತ ಹೇಳ್ಬೋದು. ಬಟ್ 40ರ ಕೆಳಗಡೆ ಕ್ರಾಸ್ ಆಯ್ತು ಅಂತಂದ್ರೆ ನೆಗೆಟಿವ್ ಸೆಂಟಿಮೆಂಟ್ ಸ್ಟಾರ್ಟ್ ಆಗ್ತಕ್ಕಂತಹ ಚಾನ್ಸ್ ಇರುತ್ತೆ. ನಮ್ಮಲ್ಲಿ ಇರತಕ್ಕಂತಹ ಮೂರನೇ ಕಂಪನಿ ಬಂದು ಸೆಕ್ಯೂರಿಟೀಸ್ ಅಂಡ್ ಇಂಟೆಲಿಜೆನ್ಸ್ ಸರ್ವಿಸಸ್ ಲಿಮಿಟೆಡ್ ಅಂತ, SIS ಲಿಮಿಟೆಡ್ ಅಥವಾ ಸಿಸ್ ಲಿಮಿಟೆಡ್ ಅಂತಾನು ಹೇಳ್ಬೋದು. ಈ ಕಂಪನಿಯನ್ನ 1974ರಲ್ಲಿ ಶ್ರೀ ರವೀಂದ್ರ ಕಿಶೋರ್ ಸಿನ್ಹಾ ಅನ್ನೋರು ಸ್ಟಾರ್ಟ್ ಮಾಡ್ತಾರೆ. ಸದ್ಯದ ಮಟ್ಟಿಗೆ 3 ಇಂಪಾರ್ಟೆಂಟ್ ಬಿಸ್ನೆಸ್ ಸೆಗ್ಮೆಂಟ್ ಗಳಲ್ಲಿ ಕಂಪನಿ ಕೆಲಸ ಮಾಡ್ತಾ ಇದೆ. ಸೆಕ್ಯೂರಿಟಿ ಫೀಚರ್ ಇರಬಹುದು, ಕ್ಯಾಶ್ ಲಾಜಿಸ್ಟಿಕ್ಸ್ ಇರಬಹುದು, ಹಾಗೆ ಫೆಸಿಲಿಟಿ ಮ್ಯಾನೇಜ್ಮೆಂಟ್ ರಿಲೇಟೆಡ್. ಸೆಕ್ಯೂರಿಟಿ ಅಂಡ್ ಟ್ರೈನಿಂಗ್ ಇರಬಹುದು ಯಾವುದೇ ಒಂದು ಪರ್ಟಿಕ್ಯುಲರ್ ಆರ್ಗನೈಸೇಷನ್ ಲೆವೆಲ್ ಅಲ್ಲಿ, ಹಾಗೆ ಎಮರ್ಜೆನ್ಸಿ ರೆಸ್ಪಾನ್ಸ್ ಸರ್ವಿಸಸ್ ಗಳನ್ನ ಕೊಡೋದಿರಬಹುದು, ಪೆಸ್ಟ್ ಕಂಟ್ರೋಲ್ ಇರಬಹುದು. ಈ ರೀತಿಯಾದಂತಹ ಆರ್ಗನೈಸೇಷನ್ ಲೆವೆಲ್ ಅಲ್ಲಿ ಬೇಕಾಗಿರತಕ್ಕಂತಹ ಸೆಕ್ಯೂರಿಟಿ ಸರ್ವಿಸಸ್ ಗಳನ್ನ ಕಂಪನಿ ಇವತ್ತಿನ ಮಟ್ಟಿಗೆ ಕೊಡ್ತಾ ಇದೆ. ಇದ್ರ ಜೊತೆಗೇನೆ ಕಂಪನಿ ಇವತ್ತಿನ ಮಟ್ಟಿಗೆ ಓವರ್ ಆಲ್ ಈ ಒಂದು ಫೈರ್ ಅಲಾರಾಮ್, ಈ ರೀತಿಯಾದಂತಹ ಸೇಫ್ಟಿ ರಿಲೇಟೆಡ್ ಇನ್ಸ್ಟ್ರೂಮೆಂಟ್ಸ್ ಗಳಿರುತ್ತೆ, ಇದ್ರ ರಿಲೇಟೆಡ್ ಟ್ರೇಡಿಂಗ್ ಹಾಗೆ ಇನ್ಸ್ಟಾಲೇಷನ್ ರಿಲೇಟೆಡ್ ಸರ್ವಿಸಸ್ ಅನ್ನು ಕೂಡ ಕಂಪನಿ ಇವತ್ತಿನ ಮಟ್ಟಿಗೆ ಕೊಡ್ತಾ ಇದೆ. ಸೊ ಫಾರ್ 12.52% ನಷ್ಟು ಕುಸಿತವನ್ನ ಈ ಕಂಪನಿ ಕಂಡಿರುತ್ತೆ ಪ್ರೀ ಕೋವಿಡ್ ಲೆವೆಲ್ ಗೆ ಕಂಪೇರ್ ಮಾಡಿ ನೋಡೋದಾದ್ರೆ ಇವತ್ತಿನ ಮಟ್ಟಿಗೆ. ಸದ್ಯದ ಮಟ್ಟಿಗೆ ಸೆಕ್ಯೂರಿಟಿ ಸರ್ವಿಸಸ್ ಇಂಡಸ್ಟ್ರಿ ಅಂತ ಹೇಳೋದಾದ್ರೆ ಒನ್ ಆಫ್ ದ ಲೀಡಿಂಗ್ ಪ್ಲೇಯರ್ ಅಂತ ಹೇಳ್ಬೋದು ಭಾರತದಲ್ಲಿ. ಅಷ್ಟೇ ಅಲ್ಲ, ಇಂಟ್ರೆಸ್ಟಿಂಗ್ಲಿ ಆಸ್ಟ್ರೇಲಿಯಾದಲ್ಲೂ ಕೂಡ ಒನ್ ಆಫ್ ದ ಮೇಜರ್ ಶೇರ್ ನ ಕಂಪನಿ ಹೊಂದಿದೆ. ಆಲ್ಮೋಸ್ಟ್ 14% ನಷ್ಟು ಮಾರ್ಕೆಟ್ ಶೇರ್ ನ ಈ ಪರ್ಟಿಕ್ಯುಲರ್ ಇಂಡಸ್ಟ್ರಿಯಲ್ಲಿ ಆಸ್ಟ್ರೇಲಿಯಾದಲ್ಲಿ ಈ ಕಂಪನಿ ಹೊಂದಿರುತ್ತೆ. ಹಾಗೆ ಸುಮಾರು 40 ವರ್ಷಗಳ ಇತಿಹಾಸ ಈ ಕಂಪನಿಗೆ ಇರುತ್ತೆ. 40 ವರ್ಷಗಳಿಂದ ತನ್ನ ಆಪರೇಷನ್ಸ್ ಗಳನ್ನ ಇಂಡಿಯಾದಲ್ಲಿ ಸಕ್ಸಸ್ಫುಲ್ ಆಗಿ ಈ ಕಂಪನಿ ಮಾಡ್ತಾ ಇದೆ. ಇನ್ನು ಓವರ್ ಆಲ್ ಸೇಲ್ಸ್ ಅಲ್ಲಿ ಅಂತ ಹೇಳೋದಾದ್ರೆ ಕಂಪನಿ ಕಳೆದ 10 ವರ್ಷದಲ್ಲಿ 15% ನಷ್ಟು ಕಂಪೌಂಡೆಡ್ ಗ್ರೋತ್ ಅನ್ನ ಕಂಡಿರೋದನ್ನ ನಾವು ಇಲ್ಲಿ ಗಮನಿಸಬಹುದು. ಹಾಗೆ ಕಳೆದ 5 ವರ್ಷದಲ್ಲಿ 18%, 3 ವರ್ಷದಲ್ಲಿ 12% ನಷ್ಟು ಕಂಪೌಂಡೆಡ್ ಗ್ರೋತ್ ಅನ್ನ ಸೇಲ್ಸ್ ಅಲ್ಲಿ ಕಂಪನಿ ಕಂಡಿರುತ್ತೆ. ಸೊ ಸೇಲ್ಸ್ ಅಲ್ಲಿ ಆಗ್ತಾ ಇರತಕ್ಕಂತ ಕನ್ಸಿಸ್ಟೆಂಟ್ ಗ್ರೋತ್ ಏನಿದೆಯೋ ಕಂಪನಿಗೆ ಇರತಕ್ಕಂತಹ ಮೇಜರ್ ಅಡ್ವಾಂಟೇಜ್ ಅಂತ ಹೇಳ್ಬೋದು. ಬಿಕಾಸ್ ಯಾವುದೇ ಕಂಪನಿಗೆ ಸೇಲ್ಸ್ ಇಸ್ ದ ಬ್ಯಾಕ್ ಬೋನ್, ಕರೆಕ್ಟ್ ಅಲ್ವಾ? ಸೊ ಸೇಲ್ಸ್ ಕರೆಕ್ಟ್ ಆಗಿದೆ ಅಂತಂದ್ರೆ ಕಂಪನಿ ರೆವೆನ್ಯೂ ಬರ್ತಕ್ಕಂಥ ಚಾನ್ಸ್ ಇರುತ್ತೆ, ಹಾಗೆ ಓವರ್ ಆಲ್ ಪ್ರಾಫಿಟ್ ಜನರೇಟ್ ಮಾಡ್ತಕ್ಕಂಥ ಚಾನ್ಸಸ್ ಗಳು ಜಾಸ್ತಿ ಆಗುತ್ತೆ. ಕನ್ಸಿಸ್ಟೆಂಟ್ ಸೇಲ್ಸ್ ಗ್ರೋತ್ ಈ ಕಂಪನಿಗೆ ಅಡ್ವಾಂಟೇಜ್ ಆಗಿರುತ್ತೆ. ಹಾಗೆ ಡಿಸ್ಅಡ್ವಾಂಟೇಜ್ ಅಂತ ಹೇಳೋದಾದ್ರೆ ಕಂಪನಿ ಇವತ್ತಿನ ಮಟ್ಟಿಗೆ 48%, ಆಲ್ಮೋಸ್ಟ್ 48% ನಷ್ಟು ರೆವಿನ್ಯೂ ಏನಿದೆ ಇವರು ಬರ್ತಾ ಇರತಕ್ಕಂಥದ್ದು ಫಾರಿನ್ ಟ್ರೇಡ್ಸ್ ಗಳಿಂದ ಬರ್ತಾ ಇರುತ್ತೆ. ಆಬ್ವಿಯಸ್ಲಿ ಇದರಲ್ಲಿ ಫಾರಿನ್ ಎಕ್ಸ್ಚೇಂಜ್ ರಿಸ್ಕ್ ಅಂದ್ರೆ ಏರುಪೇರು ಏನಾಗುತ್ತೋ USD ಅದು ಇಮಿಡಿಯೇಟ್ ಪರಿಣಾಮ ಇದರ ಮೇಲೆ ಬೀರುತ್ತೆ. ಹಾಗೆ ಕಾನ್ಸಂಟ್ರೇಟೆಡ್ ರಿಸ್ಕ್ ಅನ್ನು ಕೂಡ ಇದು ಇಮಿಡಿಯೇಟ್ಲಿ ಜಾಸ್ತಿ ಮಾಡುತ್ತೆ. ಜಿಯೋಗ್ರಫಿಕಲಿ ಕಾನ್ಸಂಟ್ರೇಟೆಡ್ ರಿಸ್ಕ್ ಜಾಸ್ತಿ ಇರುತ್ತೆ ಇವ್ರದ್ದು ಬೇರೆ ಅಥವಾ ಫಾರಿನ್ ಟ್ರೇಡ್ಸ್ ಗಳ ವೈಸ್ ಅಂತ ಹೇಳೋದಾದ್ರೆ. ಅದು ಕೂಡ ಒನ್ ಆಫ್ ದ ಮೇಜರ್ ಚಾಲೆಂಜ್ ಅಥವಾ ಥ್ರೆಟ್ ಇವತ್ತಿನ ಮಟ್ಟಿಗೆ ಈ ಕಂಪನಿಗೆ ಆಗಿರುತ್ತೆ. ಇವಾಗ ಫೈನಾನ್ಷಿಯಲ್ ಮಾಹಿತಿನ ಅರ್ಥ ಮಾಡ್ಕೊಳ್ಳೋಣ ಕಂಪನಿದು. ಸಿಸ್ ಲಿಮಿಟೆಡ್ ಸದ್ಯದ ಮಟ್ಟಿಗೆ 468.55ರಲ್ಲಿ ಟ್ರೇಡ್ ಆಗ್ತಾ ಇದ್ರೆ ಪ್ರೈಸ್ ಟು ಅರ್ನಿಂಗ್ ರೇಷಿಯೋ 21.26, ಡೆಟ್ ಟು ಇಕ್ವಿಟಿ 0.66 ಆಗಿರುತ್ತೆ. ಹಾಗೆ ಕಳೆದ 5 ವರ್ಷದಲ್ಲಿ 18.06% ನಷ್ಟು ಸೇಲ್ಸ್ ಅಲ್ಲಿ ಗ್ರೋತ್ ಕಂಡಿದ್ರೆ ಕಂಪನಿ. ರಿಟರ್ನ್ ಆನ್ ಇಕ್ವಿಟಿ 16.66% ಆಗಿರುತ್ತೆ. ಕಳೆದ 1 ವರ್ಷದಲ್ಲಿ ನೆಗೆಟಿವ್ -11.35% ನಷ್ಟು ನೆಗೆಟಿವ್ ರಿಟರ್ನ್ ಅನ್ನ ಹೂಡಿಕೆದಾರರಿಗೆ ತಂದು ಕೊಟ್ಟಿರುತ್ತೆ. ಕಳೆದ 5 ವರ್ಷದ ಡೇಟಾ ಅಲ್ಲ, ಬಿಕಾಸ್ ರೀಸೆಂಟ್ ಆಗಿ ಲಿಸ್ಟ್ ಆಗಿರತಕ್ಕಂತಹ ಸ್ಟಾಕ್. ಹಾಗೆ 200 ಡೇ ಮೂವಿಂಗ್ ಅವರೇಜ್ 470ರಲ್ಲಿರುತ್ತೆ. ಪ್ರೆಸೆಂಟ್ಲಿ ಕರೆಂಟ್ ಮಾರ್ಕೆಟ್ ಪ್ರೈಸ್ 468ರಲ್ಲಿದೆ. ಇಂಟ್ರೆಸ್ಟಿಂಗ್ಲಿ ಈ ಒಂದು ಪರ್ಟಿಕ್ಯುಲರ್ ಪ್ರೈಸ್ ಏನಿದೆ ಅಂದ್ರೆ ಪ್ರೆಸೆಂಟ್ ಮಾರ್ಕೆಟ್ ಪ್ರೈಸ್ 470 ಕ್ರಾಸ್ ಆಗಿ ಮೇಲ್ಗಡೆ ಸಸ್ಟೈನ್ ಆಗಕ್ಕೆ ಶುರು ಆಯ್ತು ಅಂತಂದ್ರೆ ಇದು ಒಂದು ಪಾಸಿಟಿವ್ ಸ್ಟ್ರೆಂತ್ ಅನ್ನ ಇಂಡಿಕೇಟ್ ಮಾಡುತ್ತೆ ಸ್ಟಾಕ್ ಅಲ್ಲಿ ಅಂತ ಹೇಳ್ಬೋದು. RSI 14 ಸದ್ಯದ ಮಟ್ಟಿಗೆ 46.1. ಸೊ ಓವರ್ ಆಲ್ ಟೆಕ್ನಿಕಲ್ ಅನಾಲಿಸಿಸ್ ಹೇಳೋ ಪ್ರಕಾರ 40-60 ಬ್ಯಾಂಡ್ ಅಲ್ಲಿ ಬರ್ತಾ ಇರೋದ್ರಿಂದ ನ್ಯೂಟ್ರಲ್ ಸೆಂಟಿಮೆಂಟ್ ಅಂತ ನಾವು ಹೇಳ್ಬೋದಾಗಿರುತ್ತೆ. ನಮ್ಮಲ್ಲಿ ಸೇರಿರ್ತಕ್ಕಂತಹ 4ನೇ ಕಂಪನಿ ಬಂದು ಮಹಾನಗರ್ ಗ್ಯಾಸ್ ಲಿಮಿಟೆಡ್ ಅಂತ ಹೇಳ್ಕೊಂಡು 1995ರಲ್ಲಿ ಗೇಲ್ ಹಾಗೆ BG ಏಷಿಯಾ ಪೆಸಿಫಿಕ್ ಹೋಲ್ಡಿಂಗ್ಸ್ ಪ್ರೈವೇಟ್ ಲಿಮಿಟೆಡ್ ಈ 2 ಕಂಪನೀಸ್ ಗಳ ಜಾಯಿಂಟ್ ವೆಂಚರ್ ಅಲ್ಲಿ 1995ರಲ್ಲಿ ಈ ಕಂಪನಿ ಸ್ಟಾರ್ಟ್ ಆಗುತ್ತೆ. ಹಾಗೆ ಕಂಪನಿ 2016ರಲ್ಲಿ ಸ್ಟಾಕ್ ಮಾರ್ಕೆಟ್ ಗೆ ಎಂಟ್ರಿ ಕೊಡುತ್ತೆ. ಇದಾದ್ಮೇಲೆ ಆಲ್ಮೋಸ್ಟ್ 2 ಪೇರೆಂಟ್ ಕಂಪನೀಸ್ ಗಳು 32.5% ಗೆ ತಮ್ಮ ಸ್ಟೇಕ್ ಅನ್ನ ಕಡಿಮೆ ಮಾಡ್ತಾರೆ. ಹಾಗೆ 2019ರಲ್ಲಿ BG ಏಷಿಯಾ ಪೆಸಿಫಿಕ್ ಹೋಲ್ಡಿಂಗ್ಸ್ ಏನಿದೆಯೋ ಕಂಪ್ಲೀಟ್ ಸ್ಟೇಕ್ ಅನ್ನ ಗೇಲ್ ಗೆ ಕೊಟ್ಬಿಡ್ತಾರೆ. ಅಂದ್ರೆ ಇವತ್ತಿನ ಕಂಡೀಷನ್ ಗೆ ಗೇಲ್ ಇಸ್ ದ ಕಂಪ್ಲೀಟ್ ಸ್ಟೇಕ್ ಓನರ್ ಅಂತ
ಹೇಳ್ಬೋದು ಈ ಕಂಪನಿಯಲ್ಲಿ. ಇನ್ನ ಪ್ರೀ ಕೋವಿಡ್ ಲೆವೆಲ್ಗೆ ಅಂತ ಕಂಪೇರ್ ಮಾಡಿ ನೋಡೋದಾದ್ರೆ 26.1% ನಷ್ಟು ಕುಸಿತವನ್ನ ಪ್ರೀ ಕೋವಿಡ್ ಲೆವೆಲ್ ಇಂದ ಈ ಕಂಪನಿ ಕಂಡಿರುತ್ತೆ. ಹಾಗೆ ಕಂಪನಿಗೆ ಇರತಕ್ಕಂತ ಮೇಜರ್ ಅಡ್ವಾಂಟೇಜ್ ಅಥವಾ ಮೇಜರ್ ಸ್ಟ್ರೆಂತ್ ಅಂದ್ರೆ ಇವತ್ತಿನ ಕಂಡೀಷನ್ಗೆ ಮೇಜರ್ ದೊಡ್ಡ ಸಿಟೀಸ್ ಗಳಿಗೆ ನ್ಯಾಚುರಲ್ ಗ್ಯಾಸ್ ಸಪ್ಲೈನ ಇವತ್ತಿನ ಮಟ್ಟಿಗೆ ಕಂಪನಿ ಕೊಡ್ತಾ ಇದೆ. ತನ್ನ ಆಲ್ರೆಡಿ ಪೊಸಿಷನ್ ಏನಿದೆಯೋ ಈ ಒಂದು ಪರ್ಟಿಕ್ಯುಲರ್ ಇಂಡಸ್ಟ್ರಿಯಲ್ಲಿ ಮೇಜರ್ ಸಿಟೀಸ್ ಅಲ್ಲಿ ಹೊಂದಿರೋದೇ ಒನ್ ಆಫ್ ದ ಅಡ್ವಾಂಟೇಜ್ ಅಂತ ಹೇಳ್ಬೋದು ಕಂಪನಿಗೆ. ಹಾಗೆ ರೈಗಡಲ್ಲಿ ಇರತಕ್ಕಂತಹ ರೀಸೆಂಟ್ ದಿನಗಳಲ್ಲಿ ಇವರು ಎಕ್ಸ್ಪ್ಯಾಂಡ್ ಮಾಡತಕ್ಕಂಥ ಬಿಸ್ನೆಸ್ ಏನಿದೆಯೋ ಇದಕ್ಕೆ ಬೇಕಾಗಿರ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್ ರಿಕ್ವೈರ್ಮೆಂಟ್ ಅಲ್ಲಿ ಎಕ್ಸ್ಕ್ಲೂಸಿವಿಟಿ ಕ್ಲಾಸ್ ಅನ್ನ ಕಂಪನಿ ಹೊಂದಿರುತ್ತೆ 2040 ಅಂದ್ರೆ ಇನ್ಫ್ರಾಸ್ಟ್ರಕ್ಚರ್ ವೈಸ್ ಬೇರೆ ಯಾರು ಅಲ್ಲಿ ಬಂದು ಈ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡೋ ಹಾಗಿಲ್ಲ. ಸೊ ಹಾಗಾಗಿ 2040 ಆಲ್ಮೋಸ್ಟ್ ಕಾಂಪಿಟೇಷನ್ ಇಲ್ಲ ಅಂತ ಹೇಳ್ಬೋದು ಈ ಕಂಪನಿಗೆ ಈ ಪರ್ಟಿಕ್ಯುಲರ್ ಏರಿಯಾದಲ್ಲಿ. ಸೊ ಯಾವಾಗೆಲ್ಲ ಈ ರೀತಿಯಾದಂತಹ ಎಕ್ಸ್ಕ್ಲೂಸಿವ್ ಬಿಸ್ನೆಸ್ ಗಳು ಇರುತ್ತೋ ಆ ತರ ಸಮಯದಲ್ಲಿ ಪ್ರೈಸಿಂಗ್ ಪವರ್ ಇವ್ರ ಕೈಯಲ್ಲಿ ಇರುತ್ತೆ. ಪ್ರೈಸಿಂಗ್ ಒಂಚೂರು ಹೆಚ್ಚು ಕಡಿಮೆ ಮಾಡೋದ್ರ ಮೂಲಕ ಆಟೋಮೆಟಿಕಲಿ ಇವರ ಮಾರ್ಜಿನ್ ಅನ್ನ ಇನ್ಕ್ರೀಸ್ ಮಾಡ್ಕೊಳ್ಳೋಕಂತ ಚಾನ್ಸ್ ಈ ಕಂಪನಿಗೆ ಜಾಸ್ತಿ ಇರುತ್ತೆ. ಇನ್ನು ಕಂಪನಿಗೆ ಇರತಕ್ಕಂಥ ಮೇಜರ್ ಡಿಸ್ಅಡ್ವಾಂಟೇಜ್ ಅಂತ ಅಂದ್ರೆ ರೀಸೆಂಟ್ ದಿನಗಳಲ್ಲಿ ನಾನು ಏನು ಹೇಳಿದೆ, ರೈಗಡಿಗೆ ಇವರ ಒಂದು ಬಿಸ್ನೆಸ್ ಅನ್ನ ಎಕ್ಸ್ಕ್ಲೂಸಿವ್ ಆಗಿ ಇವರು ಎಕ್ಸ್ಪ್ಯಾಂಡ್ ಮಾಡಿದ್ದಾರೆ ಅಂತ ಹೇಳ್ಕೊಂಡು ಇದು ಆಸ್ ಪರ್ ದ ಪ್ಲಾನ್ ನಡೆದಿಲ್ಲ ಬಿಕಾಸ್ ಆಫ್ ದ COVID-19. ಸೊ ಹಾಗಾಗಿ ಇದರ ಪರಿಣಾಮ ಏನಿದೆ ಆಸ್ ಅ ಫೈನ್ ಕಂಪನಿಗೆ ಬೀಳ್ತಕ್ಕಂತಹ ಚಾನ್ಸಸ್ ಇರುತ್ತೆ, ವರ್ಕ್ ಅಲ್ಲಿ ಡಿಲೇ ಆಗೋದಾದ್ರೆ ಅಥವಾ ಈ ರೀತಿಯ ಸಿಚುವೇಶನ್ಸ್ ಗಳಿದ್ರೆ. ಸೊ ಹಾಗಾಗಿ ಇದು ನೆಗೆಟಿವ್ ಇಂಪ್ಯಾಕ್ಟ್ ಆಗಿ ಕನ್ವರ್ಟ್ ಆಗುತ್ತೆ ಕಂಪನಿಗೆ. ಇದೆ ಒನ್ ಆಫ್ ದ ಥ್ರೆಟ್ ಅಥವಾ ಚಾಲೆಂಜಿಂಗ್ ಪಾಯಿಂಟ್ ಅಂತ ಹೇಳ್ಬೋದು ಕಂಪನಿಗೆ ಇವತ್ತಿನ ಮಟ್ಟಿಗೆ ಇರತಕ್ಕಂಥದ್ದು. ಇವಾಗ ಫೈನಾನ್ಷಿಯಲ್ ಮಾಹಿತಿನ ಅರ್ಥ ಮಾಡ್ಕೊಳ್ಳೋಣ. ಮಹಾನಗರ್ ಗ್ಯಾಸ್ ಲಿಮಿಟೆಡ್ ಸದ್ಯಕ್ಕೆ 799.05 ಕರೆಂಟ್ ಮಾರ್ಕೆಟ್ ಪ್ರೈಸ್ ಟ್ರೇಡ್ ಆಗ್ತಾ ಇದ್ರೆ ಪ್ರೈಸ್ ಟು ಅರ್ನಿಂಗ್ ರೇಷಿಯೋ 13.24 ಆಗಿರುತ್ತೆ. ಡೆಟ್ ಟು ಇಕ್ವಿಟಿ 0.03. ಹಾಗೆ ಕಳೆದ 5 ವರ್ಷದಲ್ಲಿ 11.85% ನಷ್ಟು ಸೇಲ್ಸ್ ಅಲ್ಲಿ ಗ್ರೋತ್ ಕಂಡಿರುತ್ತೆ ಕಂಪನಿ. ಹಾಗೆ ರಿಟರ್ನ್ ಆನ್ ಇಕ್ವಿಟಿ 17.48%. ಕಳೆದ 1 ವರ್ಷದಲ್ಲಿ ನೆಗೆಟಿವ್ 30.91% ನಷ್ಟು ರಿಟರ್ನ್ ಹೂಡಿಕೆದಾರರಿಗೆ ತಂದುಕೊಟ್ಟಿದೆ, ನೆಗೆಟಿವ್ ರಿಟರ್ನ್ ಅಂತ ಹೇಳ್ಬೋದು. ಹಾಗೆ ಕಳೆದ 5 ವರ್ಷದಲ್ಲೂ ಕೂಡ ನೆಗೆಟಿವ್ 3.99% ನಷ್ಟು ರಿಟರ್ನ್ ಅನ್ನ ಕಂಪೌಂಡೆಡ್ ಮ್ಯಾನರ್ ಅಲ್ಲಿ ಹೂಡಿಕೆದಾರರಿಗೆ ಈ ಕಂಪನಿ ತಂದುಕೊಟ್ಟಿರುತ್ತೆ. ಸದ್ಯದ ಮಟ್ಟಿಗೆ 200 ಡೇ ಮೂವಿಂಗ್ ಅವರೇಜ್ 846 ಇದೆ. ಇದಕ್ಕೆ ಕಂಪೇರ್ ಮಾಡಿ ನೋಡೋದಾದ್ರೆ ಕರೆಂಟ್ ಮಾರ್ಕೆಟ್ ಪ್ರೈಸ್ 200 ಡೇ ಮೂವಿಂಗ್ ಅವರೇಜ್ ಕೆಳಗಡೆಗೆ ಟ್ರೇಡ್ ಆಗ್ತಾ ಇರೋದ್ರಿಂದ ಇದನ್ನ ನೆಗೆಟಿವ್ ಸ್ಟ್ರೆಂತ್ ಅಂತ ಹೇಳ್ಬೋದು. ಹಾಗೆ RSI ಬಂದು 59.5, ಆಲ್ಮೋಸ್ಟ್ 60ರ ಅಂಚಲ್ಲಿದೆ ಅಂತ ಹೇಳ್ಬೋದು. 65 ಕ್ರಾಸ್ ಆಗಿ ಸಸ್ಟೈನ್ ಆಯ್ತು ಅಂತಂದ್ರೆ ಒಂದು ಪಾಸಿಟಿವ್ ಮೂಮೆಂಟಮ್ ಕಾಣ್ಲಿಕ್ಕೆ ಸಿಗಬಹುದು ಆಸ್ ಪರ್ ದ RSI ಅಂತ ಹೇಳ್ಬೋದು ಟೆಕ್ನಿಕಲಿ. ಇನ್ನ ನಮ್ಮ ಲಿಸ್ಟ್ ಇರತಕ್ಕಂತಹ ಕೊನೆಯ ಕಂಪನಿ ಬಂದು ಇಂದ್ರಪ್ರಸ್ಥ ಗ್ಯಾಸ್ ಲಿಮಿಟೆಡ್ ಅಂತ ಹೇಳ್ಕೊಂಡು ಹೆಸರು ಹೇಳೋ ಪ್ರಕಾರ ಸಿಟಿ ಗ್ಯಾಸ್ ಡಿಸ್ಟ್ರಿಬ್ಯೂಷನ್ ಬಿಸ್ನೆಸ್ ಅನ್ನ ಇವತ್ತಿನ ಮಟ್ಟಿಗೆ ಕಂಪನಿ ಮಾಡ್ತಾ ಇದೆ. ಮೇಜರ್ ಆಗಿ ಕಂಪ್ರೆಸ್ ನ್ಯಾಚುರಲ್ ಗ್ಯಾಸ್ ಇರಬಹುದು, ಅಂದ್ರೆ CNG ಇರಬಹುದು, ಹಾಗೆ PNG ಪೈಪ್ ನ್ಯಾಚುರಲ್ ಗ್ಯಾಸ್ ಇರಬಹುದು ರಿಲೇಟೆಡ್ ತನ್ನ ಬಿಸ್ನೆಸ್ ಅನ್ನ ಆಲ್ಮೋಸ್ಟ್ ಮೇಜರ್ ಸಿಟೀಸ್ ಗಳು ದಿಲ್ಲಿ ಇರಬಹುದು, ನೋಯ್ಡಾ ಇರಬಹುದು, ಗಜಿಯಾಬಾದ್ ಇರಬಹುದು, ಈ ರೀತಿಯಂತಹ ಮೇಜರ್ ಸಿಟೀಸ್ ಗಳಲ್ಲಿ ಗ್ಯಾಸ್ ಡಿಸ್ಟ್ರಿಬ್ಯೂಷನ್ ಸರ್ವಿಸಸ್ ಅನ್ನ ಕಂಪನಿ ಹೊಂದಿರುತ್ತೆ. ಪ್ರೀ ಕೋವಿಡ್ ಲೆವೆಲ್ ಇಂದ ಸುಮಾರು 26.27% ನಷ್ಟು ಕ್ರಾಶ್ ಅಥವಾ ಕುಸಿತವನ್ನ ಈ ಕಂಪನಿ ಕಂಡಿದ್ರೆ ದಿಲ್ಲಿಯಂತಹ ಮೇಜರ್ ಸಿಟೀಸ್ ಗಳಲ್ಲಿ ಕಂಪನಿ ಇವತ್ತಿನ ಮಟ್ಟಿಗೆ ಫಸ್ಟ್ ಮೂವರ್ ಅಡ್ವಾಂಟೇಜ್ ಅಂತ ಹೇಳ್ತಾರೆ. ಸೊ ಬೇಸಿಕಲಿ ಒಂದು ಬಿಸ್ನೆಸ್ ಅಲ್ಲಿ ಮೊದಲನೇದಾಗಿ ಎಂಟ್ರಿ ಆಗಿರ್ತಕ್ಕಂಥವ್ರಿಗೆ ಎಸ್ಪೆಷಲಿ ಈ ರೀತಿಯಂತ ಬಿಸ್ನೆಸ್ ಅಲ್ಲಿ ಜಾಸ್ತಿ ಕ್ಯಾಪೆಕ್ಸ್ ರಿಕ್ವೈರ್ಮೆಂಟ್ ಇರುತ್ತೆ. ಅಂದ್ರೆ ಎಕ್ಸ್ಪೆಂಡಿಚರ್ ಏನಿದೆ ಇವ್ರದ್ದು ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಜಾಸ್ತಿ ಖರ್ಚನ್ನ ಹಾಕಬೇಕಾಗಿರುತ್ತೆ. ಯಾವುದೇ ಹೊಸ ಕಂಪನಿ ಬಂದ್ರು ಕೂಡ ಇಮಿಡಿಯೇಟ್ ಆಗಿ ಇವರಿಗೆ ಕಾಂಪಿಟೇಷನ್ ಕೊಡೋದು ಬಹಳ ಕಷ್ಟ ಆಗುತ್ತೆ. ಬಿಕಾಸ್ ಇವರ ಒಂದು ಎಂಟೈರ್ ಇನ್ಫ್ರಾಸ್ಟ್ರಕ್ಚರ್ ಆಲ್ರೆಡಿ ಡೆವಲಪ್ಮೆಂಟ್ ಆಗಿರೋದೇ ಒನ್ ಆಫ್ ದ ಮೇಜರ್ ಅಡ್ವಾಂಟೇಜ್ ಅಂತ ಹೇಳ್ಬೋದು ಮೇಜರ್ ಸಿಟೀಸ್ ಗಳಲ್ಲಿ ಸಿಟಿ ಗ್ಯಾಸ್ ಡಿಸ್ಟ್ರಿಬ್ಯೂಷನ್ ಸರ್ವಿಸಸ್ ಅಲ್ಲಿ ಅಂತ ಹೇಳೋದಾದ್ರೆ. ಸೊ ನಾನು ಆಲ್ರೆಡಿ ಹೇಳಿರೋ ಪ್ರಕಾರ ಯಾವಾಗೆಲ್ಲ ಈ ರೀತಿಯಂತ ಎಕ್ಸ್ಕ್ಲೂಸಿವಿಟಿ ಅಥವಾ ಓವರ್ ಆಲ್ ಒಂದು ಪವರ್ ಇರುತ್ತೋ ಕಂಪನಿ ಕಡೆಗೆ ಪ್ರೈಸಿಂಗ್ ಪವರ್ ಇವ್ರ ಕಡೆ ಇರುತ್ತೆ. ಪ್ರೈಸ್ ಒಂಚೂರು ಹೆಚ್ಚು ಕಡಿಮೆ ಮಾಡಿಕೊಂಡು ಓವರ್ ಆಲ್ ಪ್ರಾಫಿಟ್ ಗಳನ್ನ ಅಥವಾ ಪ್ರಾಫಿಟ್ ಮಾರ್ಜಿನ್ ಅನ್ನ ಇನ್ಕ್ರೀಸ್ ಮಾಡತಕ್ಕಂತಹ ಚಾನ್ಸ್ ಜಾಸ್ತಿ ಆಗುತ್ತೆ. ಇದೇ ಒನ್ ಆಫ್ ದ ಅಡ್ವಾಂಟೇಜ್ ಅಂತ ಹೇಳ್ಬೋದು ಕಂಪನಿಗೆ. ಹಾಗೆ ಕಂಪನಿಗೆ ಇರತಕ್ಕಂತಹ ಮೇಜರ್ ಥ್ರೆಟ್ ಅಥವಾ ಎದುರುಗಳಿಗೆ ಇರತಕ್ಕಂತಹ ಮೇಜರ್ ಚಾಲೆಂಜ್ ಅಂತ ಅಂದ್ರೆ ಇವತ್ತಿನ ಮಟ್ಟಿಗೆ ಗವರ್ಮೆಂಟ್ ಕಡೆಯಿಂದ ಇರತಕ್ಕಂತಹ ರೆಗ್ಯುಲೇಷನ್ಸ್ ಪಾಲಿಸೀಸ್ ಗಳು. ಬಿಕಾಸ್ ರೀಸೆಂಟ್ ದಿನಗಳ ಪ್ರಕಾರ ಗವರ್ಮೆಂಟ್ ಏನಿದೆಯೋ ಈ ಒಂದು ಇಂಡಸ್ಟ್ರಿಯಲ್ಲಿ ಎಕ್ಸ್ಕ್ಲೂಸಿವಿಟಿನ ಎಂಡ್ ಮಾಡೋಣ ಅಂತ ಹೇಳ್ಕೊಂಡು ಸುಮಾರು ರೀತಿಯಂತ ಪ್ರಪೋಸಲ್ಸ್ ಗಳನ್ನ ಇಡ್ತಾ ಇದೆ. ಇದು ನ್ಯೂಸ್ ಅಲ್ಲೂ ಕೂಡ ಬರ್ತಾ ಇದೆ ರೀಸೆಂಟ್ ದಿನಗಳಲ್ಲಿ. ಇದು ಒನ್ ಆಫ್ ದ ಮೇಜರ್ ಥ್ರೆಟ್ ಆಗಿರುತ್ತೆ ಕಂಪನಿಗೆ. ಮೊನೋಪೊಲಿಸ್ಟಿಕ್ ಬಿಸ್ನೆಸ್ ಇವಾಗ ಏನಿದೆಯೋ ಇವರು ನಡೀತಾ ಇದೆಯೋ ಆ ರೀತಿಯಂತ ಬಿಸ್ನೆಸ್ ಗಳನ್ನ ನಡೆಸ್ತಕ್ಕಂತಹ ಚಾನ್ಸಸ್ ಗಳು ಕಡಿಮೆ ಆಗುತ್ತೆ ಯಾವಾಗೆಲ್ಲ ಈ ರೀತಿಯಂತ ಪ್ರಪೋಸಲ್ಸ್ ಗಳು ಬರೋಕ್ ಸ್ಟಾರ್ಟ್ ಆಗುತ್ತೆ ಅಥವಾ ವೇರಿಯೇಷನ್ಸ್ ಗಳು ರೆಗ್ಯುಲೇಷನ್ಸ್ ಪಾಲಿಸೀಸ್ ಅಲ್ಲಿ ಚೇಂಜ್ ಆಗುತ್ತೋ ಅವಾಗ. ಸೊ ಹಾಗಾಗಿ ಇದೇ ಕಂಪನಿಗೆ ಇರತಕ್ಕಂತಹ ಮೇಜರ್ ಥ್ರೆಟ್ ಅಂತ ಹೇಳ್ಬೋದು. ಇವಾಗ ಕಂಪನಿಯ ಫೈನಾನ್ಷಿಯಲ್ ಮಾಹಿತಿನ ಅರ್ಥ ಮಾಡ್ಕೊಳ್ಳೋಣ. ಇಂದ್ರಪ್ರಸ್ಥ ಗ್ಯಾಸ್ ಲಿಮಿಟೆಡ್ ಸದ್ಯಕ್ಕೆ 372.15 ಟ್ರೇಡ್ ಆಗ್ತಾ ಇದೆ ಕರೆಂಟ್ ಮಾರ್ಕೆಟ್ ಪ್ರೈಸ್. ಪ್ರೈಸ್ ಟು ಅರ್ನಿಂಗ್ ರೇಷಿಯೋ 17.34 ಆಗಿರುತ್ತೆ. ಡೆಟ್ ಟು ಇಕ್ವಿಟಿ 0.01. ಕಳೆದ 5 ವರ್ಷದಲ್ಲಿ 15.11% ನಷ್ಟು ಸೇಲ್ಸ್ ಅಲ್ಲಿ ಗ್ರೋತ್ ಕಂಡಿರುತ್ತೆ ಕಂಪನಿ. ಹಾಗೆ ರಿಟರ್ನ್ ಆನ್ ಇಕ್ವಿಟಿ 21.58% ಆಗಿರುತ್ತೆ. ಕಳೆದ 1 ವರ್ಷದಲ್ಲಿ ನೆಗೆಟಿವ್ 33.39% ನಷ್ಟು ರಿಟರ್ನ್ ಅಥವಾ ನೆಗೆಟಿವ್ ರಿಟರ್ನ್ ಹೂಡಿಕೆದಾರರಿಗೆ ಕೊಟ್ಟಿದೆ ಅಂತ ಹೇಳ್ಬೋದು. ಅಟ್ ದ ಸೇಮ್ ಟೈಮ್ ಕಳೆದ 5 ವರ್ಷದಲ್ಲಿ 10.17% ನಷ್ಟು ಪಾಸಿಟಿವ್ ಕಂಪೌಂಡೆಡ್ ರಿಟರ್ನ್ ಅನ್ನ ಹೂಡಿಕೆದಾರರಿಗೆ ಈ ಕಂಪನಿ ಕೊಟ್ಟಿರುತ್ತೆ. 200 ಡೇ ಮೂವಿಂಗ್ ಅವರೇಜ್ ಸದ್ಯಕ್ಕೆ 408 ಇದೆ. ಅಂದ್ರೆ ಪ್ರೆಸೆಂಟ್ ಮಾರ್ಕೆಟ್ ಪ್ರೈಸ್ ಏನಿದೆಯೋ 200 ಡೇ ಮೂವಿಂಗ್ ಅವರೇಜ್ ಕೆಳಗಡೆ ಇರೋದು ನೆಗೆಟಿವ್ ಟ್ರೆಂಡ್ ಅನ್ನ ಇಂಡಿಕೇಟ್ ಮಾಡ್ತಾ. ಅಟ್ ದ ಸೇಮ್ ಟೈಮ್ RSI 14 ಬಂದು 53.9, 40ರ 60ರ ಬ್ಯಾಂಡ್ ಇರೋದ್ರಿಂದ ನ್ಯೂಟ್ರಲ್ ಸೆಂಟಿಮೆಂಟ್ ಅಂತ ಹೇಳ್ಬೋದು. ಬಟ್ ಇದು 60ನ್ನ ಕ್ರಾಸ್ ಆಯ್ತು ಅಂತಂದ್ರೆ ಪಾಸಿಟಿವ್ ಮೂಮೆಂಟಮ್ ಪ್ರೈಸ್ ಅಲ್ಲಿ ಕಾಣ್ತಕ್ಕಂತಹ ಚಾನ್ಸಸ್ ಇರುತ್ತೆ ಟೆಕ್ನಿಕಲ್ ಅನಾಲಿಸಿಸ್ RSI ಪ್ರಕಾರ. ಐ ಹೋಪ್ ನಾನು ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಗೆ ಗೊತ್ತಿರ್ತಕ್ಕಂಥವ್ರಿಗೆ ಶೇರ್ ಮಾಡೋದ್ರ ಮೂಲಕ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಮೋಸ್ಟ್ ಇಂಪಾರ್ಟೆಂಟ್ಲಿ ಸ್ಟಾಕ್ ಮಾರ್ಕೆಟ್, ಫೈನಾನ್ಸ್ ಹಾಗೆ ಟ್ರೇಡಿಂಗ್ ರಿಲೇಟೆಡ್ ಸುಮಾರು ರೀತಿಯಾದಂತಹ ವಿಡಿಯೋಸ್ಗಳು ಬರಕ್ ಹೋಗ್ತಾ ಇದೆ ಚಾನಲ್. ಇದನ್ನ ಮಿಸ್ ಮಾಡ್ಕೋಬಾರ್ದು ಅಂತಂದ್ರೆ ಚಾನಲ್
ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯೋಕೆ ಹೋಗಬೇಡಿ. ಹಾಗೆ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡಿ ಎಲ್ಲ ನೋಟಿಫಿಕೇಶನ್ಸ್ ಗಳನ್ನ ಎನೇಬಲ್ ಮಾಡಿ. ನಾನು ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಮಾಹಿತಿ ಎಜುಕೇಶನಲ್ ಪರ್ಪಸ್ಗೆ ಮಾತ್ರ, ಯಾವುದೇ ರೀತಿಯ ಬೈ ಸೆಲ್ ರೆಕಮೆಂಡೇಶನ್ಸ್ ಅಲ್ಲ. ಯಾವುದೇ ಹೂಡಿಕೆಯನ್ನು ಮಾಡೋದಕ್ಕಿಂತ ಮುಂಚೆ ಪ್ರಾಪರ್ ಆಗಿ ಅನಲೈಸ್ ಮಾಡಿ ಡಿಸಿಷನ್ಸ್ ಗಳನ್ನ ತಗೊಳ್ತಕ್ಕದ್ದು. ಬಿಕಾಸ್ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ಸ್ ಆರ್ ಟ್ರೇಡಿಂಗ್ ಆರ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ಜೈ ಹಿಂದ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.